ಮಾಧ್ಯಮದ ಮುಂದೆ ಭ್ರಷ್ಟಾಚಾರ ಬಯಲಿಗೆ ಇಳಿಯೋದು ತಪ್ಪ? ಪ್ರಜಾಪ್ರಭುತ್ವದಲ್ಲಿ ವಕೀಲರ ಬಾಯಿ ಮುಚ್ಚಿಸಲು ಯತ್ನ. ಇನ್ನು ಸಾಮಾನ್ಯ ಜನರ ಗತಿಯೇನು? ಸೇವ್ ಕಬಿನಿ ತಂಡದ ಸದಸ್ಯ ವಕೀಲ ರವಿಕುಮಾರ್ ರವರ ಮೇಲೆ ಅಪಪ್ರಚಾರ ಶುರು. ಈ ಅಪಪ್ರಚಾರಕ್ಕೆ ಕಾರಣಕರ್ತ ಯಾರು? ಮೈಸೂರಿನ ವಕೀಲ ರವಿಕುಮಾರ್ ಅವರಿಗೆ ಬಾರ್ ಕೌನ್ಸಿಲ್ ನೋಟಿಸ್ ಬಂದಿದ್ದು ಯಾಕೆ ಗೊತ್ತಾ? ಅವರು ಟಿವಿಯಲ್ಲಿ ಕಾಣಿಸಿಕೊಂಡ್ರು ಅಂತಲ್ಲ. ಅವರು ಮಾಡಿದ್ದು ಒಂದೇ ತಪ್ಪು. ಅದು ಕೆಲವು ಕೆಟ್ಟ ವ್ಯವಸ್ಥೆಯ ಬುಡಕ್ಕೆ ಬೆಂಕಿ ಇಟ್ಟಿದ್ದು. ಕಬಿನಿ ಹಿನ್ನೀರು ಮತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳಿಗೆ ಪರೋಕ್ಷ ಸಹಕಾರ ಮತ್ತು ಸಫಾರಿ ಶುರು ಮಾಡಲು ಒಲವು ತೋರುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಮಂತ್ರಿ ಹಾಗೂ ಶಾಸಕರಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದು ಇವರ ಧೈರ್ಯ. ಮಂತ್ರಿ ಮತ್ತು ಶಾಸಕರುಗಳನ್ನ ಎದುರು ಹಾಕೊಂಡವರು ಸುಮ್ಮನೆ ಇರ್ತಾರಾ? ಅಷ್ಟೇ ಅಲ್ಲ, ಮೈಸೂರಿನ ಕುಖ್ಯಾತ ಮುಡಾ ಹಗರಣದಲ್ಲಿ ಮಾಜಿ ಆಯುಕ್ತರಾದ ದಿನೇಶ್ ಕುಮಾರ್ ಮತ್ತು ನಟೇಶ್ ಅವರ ಹೆಸರನ್ನು ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದು ಬಯಲು ಮಾಡಿದರು. ರಿಯಲ್ ಎಸ್ಟೇಟ್ ಮಾಫಿಯಾದ ನಿದ್ದೆ ಕೆಡಿಸಿದರು. ಅರಮನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಾಸನೆ ಎಲ್ಲರಿಗೆ ತಿಳಿಸಿ ಲೋಕಾಯುಕ್ತರು ದಾಳಿ ಮಾಡಲು ಕಾರಣವಾದರು. ಕಬಿನಿಯಲ್ಲಿ 28 ಅಕ್ರಮ ರೆಸಾರ್ಟ್ಗಳು, ಅದರಲ್ಲಿ 3 ಸಚಿವರ ಬೆನಾಮಿ ಹೂಡಿಕೆ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಇಷ್ಟೆಲ್ಲ ಸತ್ಯ ಹೇಳಿದ್ಮೇಲೆ ಇವರ ಬಾಯಿ ಮುಚ್ಚಿಸೋಕೆ ಒಂದು ನೋಟಿಸ್ ಸಾಕಾ? ಒಬ್ಬ ವಕೀಲ, 100 ಶತ್ರುಗಳು, ಕೈಯಲ್ಲಿ ಸಂವಿಧಾನ, ಎದೆಯಲ್ಲಿ ಪರಿಸರ ಕಾಳಜಿ. ಇವತ್ತು ವಕೀಲ ರವಿಕುಮಾರ್ ಅವರಿಗೆ ಬಂದಿರುವ ನೋಟಿಸ್ ಕೇವಲ ಕಾಗದದ ತುಂಡಲ್ಲ, ಅದು ಪ್ರಭಾವಿಗಳು ಹೆಣೆದ ಬಲವಾದ ಜೇಡರ ಬಲೆ. ಯಾಕೆಂದರೆ ರವಿಕುಮಾರ್ ಕೆದಕಿದ್ದು ಸಾಮಾನ್ಯ ವಿಷಯವನ್ನಲ್ಲ, ಮೈಸೂರಿನ ಪ್ರಬಲ ಮಾಫಿಯಾಗಳನ್ನ. ಮೊದಲನೇ ಟಾರ್ಗೆಟ್ ರಾಜಕೀಯ ಶಕ್ತಿಗಳು. ಸುಪ್ರೀಂ ಕೋರ್ಟ್ ಹೇಳಿದೆ, ಹುಲಿಗಳಿರುವ ಕೋರ್ ಏರಿಯಾದಲ್ಲಿ ಪ್ರವಾಸೋದ್ಯಮ ಬೇಡ ಅಂತ. ಆದರೆ ಕೆಲವು ರಾಜಕಾರಣಿಗಳು ಹಾಗೂ ಪ್ರಭಾವಿ ರೆಸಾರ್ಟ್ ಮಾಲೀಕರು, ಇನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ರೆಸಾರ್ಟ್ ಮಾಫಿಯಾ ಪರವಾಗಿ ನಿಂತು ಸಫಾರಿಗೆ ಒತ್ತಡ ಹಾಕಿದ್ರು ಅನ್ನೋದು ಗಂಭೀರ ಆರೋಪ. ಇದೇ ಕಾರಣಕ್ಕೆ ಕೆಲವು ರಾಜಕಾರಣಿಗಳಿಗೂ ಹಾಗೂ ಮಂತ್ರಿಗಳಿಗೂ ನೋಟಿಸ್ ನೀಡಿ ಕಾನೂನು ಎಲ್ಲರಿಗೂ ಒಂದೇ ಎಂದು ಸಾರಿದ್ದು ಇದೇ ರವಿಕುಮಾರ್. ಎರಡನೇ ಟಾರ್ಗೆಟ್ ಭ್ರಷ್ಟ ಅಧಿಕಾರಿಗಳು. ಮೈಸೂರಿನ ಮುಡಾ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಬಡವರ ಸೈಟ್ಗಳು ಪ್ರಭಾವಿಗಳ ಪಾಲಾಗಿವೆ. ಇದರ ಹಿಂದಿರೋದು ಮಾಜಿ ಆಯುಕ್ತರಾದ ದಿನೇಶ್ ಕುಮಾರ್ ಮತ್ತು ಡಿ.ಬಿ. ನಟೇಶ್ ಅಂತ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಕಾರ್ತಿಕ್ ಬಡಾವಣೆ, ಮಂಜುನಾಥ್ ಅಂತಹ ರಿಯಲ್ ಎಸ್ಟೇಟ್ ಕುಳಗಳ ಬಣ್ಣ ಬಯಲು ಮಾಡಿದ್ರು. ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಟಾರ್ಗೆಟ್ ರೆಸಾರ್ಟ್ ಮಾಫಿಯಾ. ಕಬಿನಿ ಹಿನ್ನೀರಿನಲ್ಲಿ ತಲೆ ಎತ್ತಿರೋದು ಒಂದಲ್ಲ, ಎರಡಲ್ಲ, ಬರೋಬ್ಬರಿ 28 ಅಕ್ರಮ ರೆಸಾರ್ಟ್ಗಳು. ಇದರಲ್ಲಿ ಸರ್ಕಾರದ ಜಂಗಲ್ ಲಾಜಸ್ ಇದೆ, ಖಾಸಗಿಯವರ ಕಬಿನಿ ಹಾಲಿಡೇ ಹೋಮ್ಸ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ 3 ಹಾಲಿ ಸಚಿವರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ರವಿಕುಮಾರ್ ಗುಡುಗಿದ್ರು. ಕಂದಾಯ ಇಲಾಖೆ ಅಧಿಕಾರಿಗಳು ಹೇಗೆ ಕೃಷಿ ಭೂಮಿಯನ್ನ ರೆಸಾರ್ಟ್ ಮಾಡಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಶಾಸಕರು, ಸಚಿವರು, ಐಎಎಸ್ ಅಧಿಕಾರಿಗಳು ಮತ್ತು ಕೋಟ್ಯಾಂತರ ರೂಪಾಯಿ ಒಡೆಯರು ಇವರೆಲ್ಲರೂ ಒಂದಾಗಿ ನಿಂತಾಗ ಒಬ್ಬ ಪರಿಸರ ಹೋರಾಟಗಾರನನ್ನು ಮಣಿಸಲು ಸಿಕ್ಕ ಅಸ್ತ್ರವೇ ಬಾರ್ ಕೌನ್ಸಿಲ್ ನೋಟಿಸ್. ಆದರೆ ನೆನೆಯಿರ್ಲಿ, ಸತ್ಯಕ್ಕೆ ಸಾವಿಲ್ಲ, ಹೋರಾಟಕ್ಕೆ ಸೋಲಿಲ್ಲ. ಇದು ರವಿಕುಮಾರ್ ಅವರ ವೈಯಕ್ತಿಕ ಹೋರಾಟವಲ್ಲ, ಇದು ನಮ್ಮೆಲ್ಲರ ಉಸಿರ ಹೋರಾಟ. ಮುಂದೇನಾಗುತ್ತೆ ಕಾದು ನೋಡಿ. ಆರಂಭ ಹೈ ಪ್ರಚಂಡ.